ಗರ್ಲ್ಸ್ ಸ್ಟಾಪ್ ಓವರ್ ಥಿಂಕಿಂಗ್. ನನಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ. ಎಷ್ಟೊಂದು ಜನ ಹುಡುಗಿರಿಗೆ ವರ್ಕೌಟ್ ಮಾಡೋಕ್ಕಿಷ್ಟ, ಬಾಡಿ ಟೋನ್ ಮಾಡ್ಕೊಳ್ಳೋಕ್ಕಿಷ್ಟ, ಫಿಟ್ ಆಗಿರೋಕ್ಕಿಷ್ಟ. ಆದರೆ ಅವ್ರು ಯೋಚನೆ ಮಾಡೋದು ನಾವು ಜಿಮ್ಗೆ ಹೋದರೆ ಅಲ್ಲಿ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತ. ನೋ ವೇಸ್ ಗರ್ಲ್ಸ್, ಅಲ್ಲಿ ಯಾರೂ ನಿಮಗೆ ಜಡ್ಜ್ ಮಾಡಲ್ಲ. ಬಿಕಾಸ್ ಎಲ್ಲರೂ ಅವ್ರದ್ದೇ ಆದಂಥ ಡ್ರೀಮ್ ಬಾಡಿ ಅಚೀವ್ ಮಾಡೋಕ್ಕೆ ಬರ್ತಿರ್ತಾರೆ ಆ್ಯಂಡ್ ಅದ್ರ ಮೇಲೆ ವರ್ಕೌಟ್ ಮಾಡ್ತಿರ್ತಾರೆ. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ದಿಸ್ ವರ್ಲ್ಡ್ ಈಸ್ ಸೋ ಕ್ರೂಯಲ್. ನಾವು ಫಿಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ಇನ್ನೂ ನೀವು ರೀಸನ್ಸ್ ಕೊಟ್ಕೊಂಡು ಡಿಲೇ ಮಾಡಿಕೊಂಡು ಇವತ್ತು ಸ್ಟಾರ್ಟ್ ಮಾಡ್ತೀನಿ, ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರೆ ಪ್ಲೀಸ್ ಆದಷ್ಟು ಬೇಗ ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಗರ್ಲ್ಸ್, ನಿಮಗೆ ಇಂಪಾರ್ಟೆಂಟಾಗಿ ಒಂದು ಹೇಳ್ತೀನಿ, ಈ ಸೊಸೈಟಿನಲ್ಲಿ ನೀವು ಫಿಟ್ಟಾಗಿದ್ದು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡ್ರೆ ನಿಮಗೆ ಸಿಗೋ ರೆಸ್ಪೆಕ್ಟೇ ಬೇರೆ. ಆ್ಯಂಡ್ ಇದಾಗಿತ್ತು ನನ್ನ 6ನೇ ದಿವಸದ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನಾನು ಲೆಗ್ ವರ್ಕೌಟ್ ಮಾಡಿದೆ, ಜೊತೆಲಿ ಕಾರ್ಡಿಯೋ ಮಾಡಿದೆ. ಚಿಕ್ಕತ್ತೆ ಮನೆಯಲ್ಲಿ ಪೂಜೆ ಇದ್ದಿದ್ದರಿಂದ ಅಲ್ಲಿನ ಪ್ರಸಾದನೇ ಇವತ್ತು ನನಗೆ ಊಟ ಆಯಿತು. ನಮ್ಮ ದೇವನಹಳ್ಳಿಯಲ್ಲಿ ಮಳೆ, ಒಳ್ಳೆ ವೆದರು. ಇವತ್ತಿನ ದಿವಸ ಅಂತೂ ಸೂಪರ್ ಆಗಿತ್ತು. ನಾಳೆ ಸಿಗೋಣ, ಬಾಯ್.